ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಗಂಧರ್ವಿಕಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಪ್ರೀತಿಯ ಉಮಾ ಭಾತ್ಕಂಡೆಯ ಆಧಾರದ ಸ್ವಾಗತ. ತಮಗೆಲ್ಲ ಗೊತ್ತಿರೋ ಹಾಗೆ ತಮ್ಮೆಲ್ಲರ ಸಹಕಾರದಿಂದಾಗಿ ಅದ್ಭುತ ಶರೀಫದ 5ನೇ ಸಂಚಿಕೆ ಇಂದು ಪ್ರಸಾರಗೊಳ್ತಾ ಇದೆ. ಶಿಶುನಾಳ ಶರೀಫರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕ ಆಗಿದ್ದು ತಮಗೆಲ್ಲ ಗೊತ್ತು. ತಮ್ಮ ತತ್ವ ಪದಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಿ ಕೋಮು ಸಾರಸ್ಯವನ್ನ ಸಾರಿದವರು ಶಿಶುನಾಳರು. ತಮ್ಮ ತತ್ವ ಪದಗಳ ಮೂಲಕ ಉತ್ತಮ ನಡೆ ನುಡಿ ಧರ್ಮ ಆಧ್ಯಾತ್ಮಿಕತೆಯನ್ನ ಸಮಾಜದಲ್ಲಿ ಎಲ್ಲ ಜನತೆಗೆ ತಲುಪಿಸುವಂತಹ ಕೆಲಸವನ್ನ ಶಿಶುನಾಳರು ಮಾಡಿದರು. ಇವರ ತತ್ವ ಪದಗಳು ಎಲ್ಲೋ ಸಮಾರಂಭಗಳಲ್ಲಿ, ಗುಡಿಗಳಲ್ಲಿ, ಬೀದಿ ಬೀದಿಗಳಲ್ಲಿ ಓಡಾಡುವಾಗ, ಹಬ್ಬ ಹರಿದಿನಗಳಲ್ಲಿ, ಜಾತ್ರೆಗಳಲ್ಲಿ ರಚನೆಯಾದಂತಹ ಅಶ್ರು ಕವಿತೆಗಳು. ಇವರ ತತ್ವ ಪದಗಳು ಮನುಷ್ಯನ ಬದುಕಿನ ಮತ್ತು ಪ್ರಕೃತಿಗೆ ಸಂಬಂಧಪಟ್ಟಂತವುಗಳು. ಆ ಪರಮಾತ್ಮನೇ ತಮಗೆ ಈ ಶಕ್ತಿ ಸಾಮರ್ಥ್ಯ ಕೊಟ್ಟಿರುವುದಾಗಿ ಅವರು ಹಲವಾರು ಕಡೆಗಳಲ್ಲಿ ಹೇಳ್ಕೊಂಡಿದ್ದಾರೆ. ವೀಕ್ಷಕರೇ, ಇಂದಿನ ಅದ್ಭುತ ಶರೀಫ ಸಂಚಿಕೆ 5ರಲ್ಲಿ ನಾನು ಆಯ್ಕೆ ಮಾಡಿಕೊಂಡಂತಹ ತತ್ವಪದ ಕುಂಬಾರಿಕಿ ಈಕಿ ಕುಂಬಾರಕಿ. ಹಾಗಾದ್ರೆ ಈ ತತ್ವಪದವನ್ನು ಸಂಪೂರ್ಣವಾಗಿ ಒಮ್ಮೆ ಆಲಿಸೋಣ. ಕುಂಬಾರಿಕಿ ಈಕೆ ಕುಂಬಾರಕಿ, ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಕಿ. ಚಿನ್ನ ಎಂಬುವ ಮಣ್ಣನ್ನು ತರಿಸಿ, ತನು ಎಂಬುವ ನೀರನ್ನು ಹಣಿಸಿ, ಮನ ಎಂಬುವ ಹುದಲನ್ನು ಕಲಸಿ, ಗುಣ ಎಂಬುವ ಸೂಸನು ಹಾಕುವಾಕಿ. ಕುಂಬಾರಕಿ ಈಕೆ ಕುಂಬಾರಕಿ, ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಕಿ. ಭಕ್ತಿ ಎಂಬುವ ತಿಗರಿಯ ಮಾಡಿ, ಧ್ಯಾನ ಎಂಬುವ ಬಡಗಿಯ ಊರಿ, 360 ಸುತ್ತನು ತಿರುಗಿಸಿ ಗಡಗಿ ತಯಾರು ಮಾಡುವಾಕಿ. ಕುಂಬಾರಕಿ ಈಕೆ ಕುಂಬಾರಕಿ, ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಕಿ. ಆಚಾರ ಎಂಬುವ ಆವಿಗೆ ಮುಚ್ಚಿ, ಅರಿವು ಎಂಬುವ ಬೆಂಕಿಯ ಹಚ್ಚಿ, 1000 ಕೊಡಗಳ ಸುಟ್ಟು ಇಂದು ಸಂತಿಗೆ ಒಯ್ದು ಮಾರುವಾಕಿ. ಕುಂಬಾರಕಿ ಈಕೆ ಕುಂಬಾರಕಿ, ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಕಿ. 3 ಕಾಸಿಗೊಂದು ಕುಡಕಿಯ ಮಾರಿ, 6 ಕಾಸಿಗೊಂದು ಗಡಗಿಯ ತೂರಿ, ವಸುಧೆಯೊಳು ಶಿಶುನಾಳಧೀಶನ ಮುಂದೆ ಧ್ಯಾನದ ಮಗಿಯೊಂದ ಇಡುವಾಕಿ. ಕುಂಬಾರಕಿ ಈಕೆ ಕುಂಬಾರಕಿ, ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಕಿ. ವೀಕ್ಷಕರೇ, ತಮಗೆಲ್ಲ ಗೊತ್ತು, ಗಡಿಗೆಗಳು ತಯಾರಾಗೋದು ಕುಂಬಾರನ ಮನೆಯಲ್ಲಿ. ಆಗಿನ ಕಾಲದಲ್ಲೆಲ್ಲ ವೃತ್ತಿಯನ್ನ ಧರ್ಮ ಎಂದುಕೊಂಡೇ ನಂಬಿ ತಮ್ಮ ಜೀವನ ನಡೆಸ್ತಾ ಇದ್ರು. ಅದೇನೇ ಇರಲಿ, ಇಲ್ಲಿ ಶರೀಫರು ಈ ಗಡಿಗೆ ತಯಾರಾಗುವ ಪ್ರಕ್ರಿಯೆಯನ್ನ ಸೃಷ್ಟಿಯ ಪ್ರಕೃತಿಗೆ ಹೋಲಿಸಿ ಬಣ್ಣಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಕುಂಬಾರಕಿ ಎನ್ನುವುದು ತುಂಬ ಸೂಕ್ಷ್ಮವಾದ ಕರಕುಶಲತೆ. ಇದಕ್ಕಾಗಿ ಶ್ರಮ ಬಹಳ ಹಾಕಬೇಕಾಗುತ್ತೆ. ಹೀಗಾಗಿ ಇದರ ಮೌಲ್ಯ ತುಂಬ ಅರ್ಥಪೂರ್ಣವಾದದ್ದು. ಇಲ್ಲಿ ಕುಂಬಾರಕಿ ಎನ್ನುವಂಥ ಶಬ್ದ ಒಂದು ಹೆಣ್ಣನ್ನು ಪ್ರತಿಬಿಂಬಿಸತಕ್ಕಂಥದ್ದು. ಜೀವನದ ಹುಟ್ಟಿಗೆ ಅಥವಾ ಸೃಷ್ಟಿಗೆ ಕಾರಣಕರ್ತಳು ಹೆಣ್ಣು. ಹೀಗಾಗಿ ಒಂದು ಹೆಣ್ಣು ತನ್ನ ಅಪೂರ್ವ ಜ್ಞಾನವನ್ನು ಉಪಯೋಗಿಸಿ ಒಂದು ಗಡಿಗೆಯನ್ನು ಇಲ್ಲಿ ತಯಾರು ಮಾಡ್ತಾ ಇದ್ದಾಳೆ. ಈ ಸುಂದರವಾಗಿ ಸೂಕ್ಷ್ಮವಾಗಿ ರೂಪುಗೊಳ್ಳುತ್ತಿರುವಂಥ ಗಡಿಗೆಯೇ ನಮ್ಮ ಜೀವನ. ಇದನ್ನು ಶಿಶುನಾಳರು ಈ ತತ್ವಪದದಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ತಿಳ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಇನ್ನು ಈ ತತ್ವಪದದ ಮೊದಲನೇ 4 ಸಾಲುಗಳು: ಚಿನ್ನ ಎಂಬುವ ಮಣ್ಣನ್ನು ತರಿಸಿ, ತನು ಎಂಬುವ ನೀರನ್ನು ಹಣಿಸಿ, ಮನ ಎಂಬುವ ಹುದಲನ್ನು ಕಲೆಸಿ, ಗುಣ ಎಂಬುವ ಸೂಸನ್ನು ಹಾಕಿ. ಎಂಥ ಸಾಲುಗಳು! ಈ ಸಾಲುಗಳಲ್ಲಿ ಒಂದು ಅತ್ಯದ್ಭುತವಾದ ವ್ಯಕ್ತಿತ್ವ ಹೇಗೆ ರೂಪುಗೊಳ್ತಾ ಇದೆ ಎಂಬುದನ್ನ ತುಂಬಾ ಸೊಗಸಾಗಿ ಹೇಳಿದ್ದಾರೆ ಶಿಶುನಾಳ ಶರೀಫರು. ಪ್ರತಿಯೊಂದು ಜೀವ ಜಂತುವಿನ ಉಳಿವಿಗೆ ಏಳಿಗೆಗೆ ಕಾರಣವಾಗಿರುವುದು ಮಣ್ಣು. ಆ ಮಣ್ಣನ್ನ ಇಲ್ಲಿ ಬಂಗಾರ, ಅತ್ಯಂತ ಬೆಲೆಯುಳ್ಳದ್ದು. ಇಲ್ಲಿ ಈ ಮಣ್ಣು ಎನ್ನುವಂಥದ್ದು ಜ್ಞಾನದ ಆಗರ ಕೂಡ ಹೌದು. ಅದನ್ನ ನೀರಿನಲ್ಲಿ ಹದವಾಗಿ ಕಲಿಸ್ಬೇಕಾಗುತ್ತೆ. ಎಂಥ ನೀರು? ಸಾಧಾರಣ ನೀರಲ್ಲ, ತನು ಎಂಬುವ ನೀರು. ನೋಡಿ ಎಂಥ ಹೋಲಿಕೆ! ತನು ಎಂಬುವ ನೀರನ್ನ ನಾವು ಹಣಿಸ್ಬೇಕಾಗತ್ತೆ. ಜೊತೆಗೆ ಮನ ಎಂಬುವ ಹುದಲನ್ನು ಕಲಿಸಿ. ಇದು ನೋಡಿ, ನಾವು ಯಾವುದೇ ಕೆಲಸ ಮಾಡುವಾಗಲೂ ಅತ್ಯಂತ ಜಾಗರೂಕರಾಗಿ ಸೂಕ್ಷ್ಮವಾಗಿ ಮಾಡಬೇಕಾಗುತ್ತೆ.
ನಾವು ಮನೆಯಲ್ಲಿ ಒಂದು ಬೆಣ್ಣೆ ಕಾಯಿಸುವಾಗ್ಲೇನೆ ಗಮನಿಸಿ, ನಮ್ಮ ಮನಸ್ಸು ಸ್ವಲ್ಪ ಆಚೆ ಈಚೆ ಗೊಂದಲಕ್ಕೊಳಗಾದ್ರೂ ಕೂಡ ಅದು ಕೆಟ್ಟು ಹೋಗುತ್ತೆ. ಸಾಕಷ್ಟು ಸರಿ ಈ ಅನುಭವ ಎಲ್ಲ ಹೆಣ್ಮಕ್ಳಿಗೂ ಆಗಿರುತ್ತೆ. ಹಾಗೆ ಈ ಕುಂಬಾರಿಕೆ ಅಂದರೆ ನಮ್ಮ ಬದುಕು ಕೂಡ ಹಾಗೆ. ಸ್ವಲ್ಪ ಗೊಂದಲವಾದ್ರೂ ಈ ಸೂಕ್ಷ್ಮ ಕೆಲಸ ಕೆಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಮೆಕ್ಕಲು ಮಣ್ಣಿನ ಕೆಸರಿಗೆ ಗುಣವನ್ನು, ಹದವನ್ನು ಎಷ್ಟು ಬೇಕೋ ಅಷ್ಟೇ ಬಳಸಬೇಕಾಗುತ್ತೆ ಎನ್ನುವಂಥದ್ದು ಈ ಸಾಲಿನಲ್ಲಿರ್ತಕ್ಕಂಥ ಅರ್ಥ. ಇನ್ನು ಭಕ್ತಿ ಎಂಬುವ ತಿಗರಿಯ ಮಾಡಿ ಧ್ಯಾನ ಎಂಬುವ ಬಡಗಿಯ ಊರಿ. ನೋಡಿ, ಈಗ ಹದವಾಗಿ ಮಣ್ಣನ್ನು ಕಲಸಾಯ್ತು. ಈಗ ನಮಗೆ ಬೇಕಾದ ಆಕಾರಕ್ಕೆ ಗಡಿಗೆಯನ್ನ ತಯಾರು ಮಾಡಬೇಕಾಗಿದೆ. ಆ ಗಡಿಗೆ ಎಂಥದ್ದೋ ಆದ್ರೆ ನಡೆಯೋದಿಲ್ಲ, ಅದು ಉಪಯೋಗ ಆಗುವಂತೆ ಇರಬೇಕು. ತಮ್ಗೆಲ್ಲ ಗೊತ್ತಿರಬೇಕು, ಮೊದ್ಲೆಲ್ಲ ಮಣ್ಣಿನ ಪಾತ್ರೆಗಳಲ್ಲಿ ಒಲೆಯ ಮೇಲೆ ಅಡಿಗೆ ಮಾಡ್ತಾ ಇದ್ರು. ಈಗ ಮತ್ತೆ ಕಾಲಚಕ್ರದಂತೆ ತಿರುಗ್ತಾ ಆ ಮಾದರಿಯನ್ನೇ ಅಳವಡಿಸಿಕೊಳ್ಳುತ್ತಿರೋದನ್ನು ನಾವು ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಇರ್ಲಿ, ಇಲ್ಲಿ ಶರೀಫರು ಗಡಿಗೆ ತಯಾರಿಸಲು ಸಿದ್ಧವಾಗಿರುವ ಮಣ್ಣು ಮುಂದಿದೆ. ಈಗ ಅದಕ್ಕೆ ತಿಗರಿಬೇಕು, ಅಂದ್ರೆ ಕುಂಬಾರನ ಚಕ್ರ. ಈ ಚಕ್ರ ಅಂತಿಂತದ್ದಲ್ಲ, ಭಕ್ತಿ ಎಂಬ ಚಕ್ರ. ಕೆಲಸದಲ್ಲಿ ಶ್ರದ್ಧೆ ತುಂಬಾ ಮುಖ್ಯ ಎನ್ನುವ ಮೌಲ್ಯವನ್ನ ನಮಗೆ ಈ ಸಾಲುಗಳ ಮೂಲಕ ಶಿಶುನಾಳ ಶರೀಫರು ತಿಳಿಸಿಕೊಡ್ತಾ ಇದ್ದಾರೆ. ಈ ಚಕ್ರವೇ ನಮ್ಮ ಜೀವನ ಚಕ್ರ, ಇದು ಮತ್ತೇನೂ ಅಲ್ಲ, ನಮ್ಮ ಬದುಕು. ಈ ಚಕ್ರ ತಿರುಗಿಸುವಾಗ ಧ್ಯಾನ ಅಂದ್ರೆ ಮನಸ್ಸು ವಿಶೇಷವಾದ ಆಸಕ್ತಿ, ಶ್ರದ್ಧೆ, ಭಕ್ತಿ ಎಲ್ಲದರಿಂದ ಕೂಡಿರಬೇಕು. ಆಗ ಮಾತ್ರ ಆ ಕಲೆಗೆ, ಕುಶಲತೆಗೆ ತಕ್ಕ ಪ್ರತಿಫಲ ಸಿಗುತ್ತೆ. ಅಂದ್ರೆ ಇಲ್ಲಿ ಎಷ್ಟು ಎಚ್ಚರದಿಂದಿರುತ್ತೇವೋ ಅಷ್ಟೇ ಉತ್ತಮ ಮೌಲ್ಯಗಳು ಸಿಗುತ್ತವೆ. ಈ ಬದುಕಿನ 1 ವರ್ಷದ ಅವಧಿಯ ಕಾಲವನ್ನೇ ಶರೀಫರು 365 ದಿನ ಅಂತ ಹೇಳ್ತಾ ಇರೋದು. ಅದರ ಉತ್ತಮ ಫಲ ಸಿಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಅಷ್ಟು ಶ್ರದ್ಧೆ ಭಕ್ತಿಯಿಂದ ಇಲ್ಲಿ ಕೆಲಸ ಮಾಡ್ಬೇಕು. ಸರಿ, ಮಡಿಕೆ ತಯಾರಾದ ಮೇಲೆ ಮುಂದಿನ ಕೆಲಸ ಅತ್ಯಂತ ಮಹತ್ವದ್ದು. ಇದರಿಂದ ಎಲ್ಲರಿಗೂ ಒಳಿತಾಗುವುದು ತುಂಬಾ ಅಗತ್ಯ. ಈಗ ಈ ತಯಾರಾದ ಗಡಿಗೆಯನ್ನ ಒಲೆಯ ಮೇಲೆ ಸುಡಬೇಕು. ಹೇಗ್ ಸುಡಬೇಕು? ಇದಕ್ಕೆ ಬಹಳ ಅನುಭವದ ಅವಶ್ಯಕತೆ ಇದೆ. ಒಂದರ ಮೇಲೊಂದು ಕ್ರಮವಾಗಿ ಜೋಡಿಸುವ ಕಲೆ ತುಂಬಾ ಅದ್ಭುತವಾಗಿರುತ್ತೆ ಇದರಲ್ಲಿ. ಇದನ್ನ ಆಚಾರ ಅಂತ ಶರೀಫರು ಹೇಳ್ತಾ ಇದ್ದಾರೆ. ಇದಕ್ಕೆ ಅರಿವು ಎನ್ನುವ ಅಂದ್ರೆ ಜ್ಞಾನದ ಬೆಂಕಿಯನ್ನ ಹಚ್ಚಬೇಕು. ಈ ಆವಿಗೆಯ ಇತಿ ಮಿತಿ ನಮಗೆ ತಿಳಿದಿರಬೇಕು. ಇಲ್ಲವಾದ್ರೆ ಸಂಪೂರ್ಣ ಸರ್ವನಾಶವೂ ಆಗೋ ಸಾಧ್ಯತೆ ಇರುತ್ತೆ. ಇಂಥ ಮಡಿಕೆ ತಯಾರಾದ ಮೇಲೆ ಅದನ್ನ ಮಾರುಕಟ್ಟೆಗೆ ಅಂದ್ರೆ ಸಂತೆಯಲ್ಲಿ ತೆಗೆದುಕೊಂಡು ಹೋಗಿ ಮಾರ್ತಾರೆ. ಇಂಥ ಜ್ಞಾನ ಸೃಷ್ಟಿಗೆ ಕಾರಣವಾದ ಕುಂಬಾರಿಕೆಯನ್ನ ಶರೀಫರು ಅದ್ಭುತವಾಗಿ ತಮ್ಮ ಪದಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಇನ್ನು ಕೊನೆಯದಾಗಿ 3 ಕಾಸಿಗೊಂದು ಕುಡಕಿಯ ಮಾರಿ. ಇಲ್ಲಿ ಹಣದ ಕುರಿತು ಹೇಳ್ತಾ ಇಲ್ಲ, 3 ಗುಣಗಳ ಕುರಿತಾಗಿ ಹೇಳ್ತಾ ಇದ್ದಾರೆ. ಅವುಗಳೇ ಸತ್, ರಜಸ್ಸು ಮತ್ತು ತಮಸ್ಸು. ಈ 3 ಗುಣ ನಾವು ಅಳವಡಿಸಿಕೊಳ್ಳೋದು ತುಂಬಾ ಅವಶ್ಯಕ. ಹಾಗೆ 6 ಗುಣಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನ ನಾವು ಗೆಲ್ಲಬೇಕು. ಆಗ ನಮ್ಮ ಬದುಕಿನಲ್ಲಿ ಅತ್ಯುತ್ತಮ ವ್ಯಕ್ತಿತ್ವ ನಿರ್ಮಾಣಗೊಳ್ಳುತ್ತೆ ಎಂಬ ಲೋಕದ ತತ್ವವನ್ನ ಕುಂಬಾರಕಿ ಎಂಬ ಸೃಷ್ಟಿಯ ಲೀಲೆಯ ಕುರಿತು ಹೇಳಿದ್ದಾರೆ ಶಿಶುನಾಳ ಶರೀಫರು. ಇಂಥ ದೇವರು ಕೊಟ್ಟ ಈ ವ್ಯಕ್ತಿತ್ವವನ್ನ ಅರ್ಥಪೂರ್ಣ ಕೆಲಸ ಕಾರ್ಯಕ್ಕೆ ಶರಣಾಗಿಸಿಕೊಳ್ಬೇಕು ಎನ್ನುವಂತಹ ಮಾತನ್ನ ಶಿಶುನಾಳ ಶರೀಫರು ಹೇಳ್ತಾ ಹೋಗ್ತಾರೆ ಈ ತತ್ವ ಪದದಲ್ಲಿ. ವೀಕ್ಷಕರೇ, ಇದು ಅದ್ಭುತ ಶರೀಫ ಸಂಚಿಕೆ 5 ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ತತ್ವಪದ ಹಾಗೂ ಅದರ ಅರ್ಥ ವಿವರಣೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.